ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮ್ಯಾತಿ ವಿತ್ ಕೊರ್ತಿ. ಬರೀ ದೇವಸ್ಥಾನ ಅಂತ ತಿರ್ಗೋನು ಸೀದಾ ಊಟಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಗೊತ್ತು ಕರ್ನಾಟಕದಲ್ಲಿ ಹೇಗೆ ಬಿಸಿಲಿದೆ ಅಂತೇಳಿ. ಆ ಬಿಸಿಲನ್ನ ಮರ್ತ್ಬಿಟ್ಟು ಇವಾಗ ಒಂದು ಚಳಿ ತಣ್ಣಗಿರೋ ಪ್ಲೇಸಿಗೆ ಬಂದಿದ್ದೀನಿ. ಪ್ಲೇಸ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಇವಾಗ ಬಂದಿರೋ ಪ್ಲೇಸು ಗೌರ್ಮೆಂಟ್ ಬಟಾನಿಕಲ್ ಗಾರ್ಡನ್ ಅಂತೇಳಿ ಊಟಿಲಿರೋದು. ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ, ಇನ್ನೂ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಬನ್ನಿ, ಟೈಮ್ ವೇಸ್ಟ್ ಮಾಡಿದರೆ ಪ್ಲೇಸ್ನ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಈ ಗಾರ್ಡನ್ ನೀವೇನಾದರೂ ನೋಡೋಕ್ಕೆ ಬಂದರೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಕಟ್ಟಬೇಕಾಗುತ್ತೆ. ಅದೆಷ್ಟಾದರೆ ಅಡಲ್ಟಿಗೆ 50 ರೂಪೀಸ್ ಪರ್ ಪರ್ಸನ್ಗೆ. ಆ್ಯಂಡ್ ನೀವೇನಾದರೂ ನಿಮ್ಮ ಜೊತೆ ಮಕ್ಕಳಿಗೆ ಕರ್ಕೊಂಬಂದರೆ ಅವ್ರಿಗೆ 20 ರೂಪೀಸು. ಇದೇ ನಿಮಗೆ ಎಂಟ್ರೆನ್ಸ್ ಆದ ತಕ್ಷಣ ಲೆಫ್ಟಲ್ಲಿ ಒಂದು ಕೆರೆ ಥರ ಚಿಕ್ಕ ಕೆರೆ ಇದೆ. ಅದರಲ್ಲಿ ಎಲೆಗಳಿದ್ದಾವೆ. ಏನು ಎಲೆ ಅಂತ ನನಗೆ ಗೊತ್ತಿಲ್ಲ, ಮುಂದೆ ನೋಡೋಣ ಬನ್ನಿ. ಈ ಪ್ಲೇಸ್ ಬಂದ್ಬಿಟ್ಟು ಫ್ಲವರ್ ಶೋ ಗ್ಯಾಲರಿ ಅಂತೇಳಿ, ಅಲ್ಲಿ ನೋಡ್ತಿರೋದು ಬೋರ್ಡಲ್ಲಿ ನೀವೇ ನೋಡಿ ಹೇಗಿದೆ ಪ್ಲೇಸು. ನೋಡಿ, ಇದು ಜಪಾನೀಸ್ ಗಾರ್ಡನ್ ಅಂತೇಳಿ. ಆ ಕಡೆ ಹೋದರೆ ಟಾಯ್ಲೆಟ್ ರೂಮ್ ಇದೆ. ನೋಡ್ತಿರ್ಬೋದು ಇಲ್ಲಿ ನೀವು, ಹೊರಗಡೆ ಎಷ್ಟು ಬಿಸಿಲು ಅಂತಿದ್ದೀವಿ, ಆದರೆ ಇಲ್ಲಿ ಅಷ್ಟು ಬಿಸಿಲು ಹತ್ತಲ್ಲ. ನಮ್ಮೂರಲ್ಲಿ ಇಷ್ಟು ಬಿಸಿಲಿದ್ರೆ ಮನೇಲಿ ಕೂರಕ್ಕಾಗಲ್ಲ, ಫ್ಯಾನ್ ಹಾಕೊಂಡು ಕೂರಬೇಕು. ಇಲ್ಲಿ ನೋಡಿ ಹೇಗಿದೆ, ತನ್ನ ಗಾಳಿ ಬರ್ತಾ ಇದೆ. ನೀವೇನಾದರೂ ಬೇಸಿಗೆ ಕಾಲದಲ್ಲಿ ಒಂದು ಒಳ್ಳೆ ಪ್ಲೇಸ್ನ ಹೋಗ್ತಿದ್ದೀರಾ ಅಂದರೆ ಈ ಪ್ಲೇಸ್ ಪಕ್ಕ. ನೋಡಿ ಎಷ್ಟು ಗಾರ್ಡನ್ ಇದೆ, ಬ್ಯೂಟಿಫುಲ್ ಗಾರ್ಡನ್. ನಮ್ಮೂರಲ್ಲಿ ಆಲ್ಮೋಸ್ಟ್ 32 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ, ಆದರೆ ಇಲ್ಲಿ 18 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಕೂಡ ತುಂಬ ಚಳಿ ಇದೆ. ಏನಕ್ಕಂದ್ರೆ ನಾವು ಸಿ ಲೆವೆಲಿಂದ ಐ ಥಿಂಕ್ 5,000 ಮೀಟರ್ ಹೈ ಅಲ್ಲಿದ್ದೀವಿ, ಮೌಂಟೇನಲ್ಲಿದ್ದೀವಿ ನಾವೀಗ. ಇಲ್ಲೆಲ್ಲ ಈ ರೀತಿ ಸ್ಕ್ಯಾನರ್ಗಳು ಏನು ಕೊಟ್ಟಿದ್ದಾರೆ ಅಂದರೆ ಈ ಮರದ ಬಗ್ಗೆ ಡೀಟೇಲ್ಸ್ ತಗೊಳ್ಳೋಕ್ಕೆ. ಇದು ಎಷ್ಟು ವರ್ಷದ ಹಳೆ ಮರ, ಈ ಮರದಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿ ಈ ಸ್ಕ್ಯಾನ್ ಮೂಲಕ ನಾವು ಆ ಮರದ ಬಗ್ಗೆ ತಿಳ್ಕೊಬೋದು. ನಾನೀಗ ಬಂದಿದ್ದು ಬೊಟಾನಿಕಲ್ ಗಾರ್ಡನ್ನಲ್ಲಿ ಮೇನ್ ಅಟ್ರಾಕ್ಷನ್ ಪ್ಲೇಸ್ ಗ್ಲಾಸ್ ಹೌಸಲ್ಲಿ ಹೋಗೋಣ ಬನ್ನಿ. ನೋಡ್ತಿರ್ಬೋದು ತುಂಬ ಜನ ಇದ್ದಾರೆ. ಹೇಳ್ದಂಗೆ ತುಂಬ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇದು ಗ್ಲಾಸ್ ಹೌಸ್ ಅಂತೇಳಿ. CC ಕ್ಯಾಮ್ರಲ್ಲೇ ಇಟ್ಬಿಟ್ಟಾರೆ, ಮರ ಗಿರ ಕತ್ಕೊಂಡು ಹೋಗ್ತಾರೆ ಅಂತ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಥರದ ಮರಗಳಿದೆ. ಮರ ಅಲ್ಲ, ಹೂವಿನ ಗಿಡಗಳು ಗ್ಲಾಸಲ್ಲಿ ಇಟ್ಟಿರೋದು ಇದೆಲ್ಲ. ನೋಡಿ ಎಷ್ಟು ಥರದ ಮರಗಳಿದು, ಹೂವಿನ ಗಿಡಗಳಿದಾವೆ ಇಲ್ಲಿ. ನೋಡ್ತಿರ್ಬೋದು ನೀವೇ ಇಲ್ಲಿ. ಮಾತ್ರ ವೆದರ್ ಮಾತ್ರ ಸೈಕಾಗಿದೆ ಗುರು. ಇಲ್ಲಿ ಏನು ವೆದರ್ ಗುರು ಇದು. ಬಿಸಿಲು ಬರ್ತಿದ್ರು ಕೂಡ ತುಂಬ ಚಳಿ ಆಗ್ತಿದೆ ಇಲ್ಲಿ. ಐ ಥಿಂಕ್ ಸ್ವೆಟರ್ ಹಾಕೊಂಡು ಓಡಾಡ್ಬೇಕಂತ ಇಲ್ಲಿ. ಇವೆಲ್ಲ ಸೆಕ್ಯುಲೆಂಟ್ಸ್ ಬುಷಸ್ಸು. ಇದ್ರದ್ದು ವಿಶೇಷತೆ ಏನೆಂದರೆ ಇದು ಕಡಿಮೆ ನೀರಲ್ಲಿ ಬೆಳೆಯುತ್ತೆ, ಅದ್ರ ಅಷ್ಟೇ ಇದು. ಮತ್ತೆ ಬನ್ನಿ ಮುಂದೆ ಹೋಗೋಣ. ನಾನು ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಬಂದೆ. ನಿನ್ನೆ ಸಂಜೆ ಹೊರಟಿದ್ದು ಮೂಡಿಗೆರೆಯಿಂದ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಬಂದೆ. ಏನಕ್ಕೆ ಲೇಟ್ ಆಯ್ತಂದರೆ ನಾನಲ್ಲಿ ಬಂಡೀಪುರ ಫಾರೆಸ್ಟ್ ಹತ್ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಷ್ಟೇ ಬಿಡೋದು ಫಾರೆಸ್ಟಲ್ಲಿ. ಅದೇ ವೇಯಲ್ಲಿ ನಾನು ಬಂದಿದ್ದು. ಅಲ್ಲಿ ರಾತ್ರಿ 1:30ಗೆ ಹೋದೆ. 1:30ಗೆ ಹೋದ್ರೂ ಕೂಡ ಬೆಳಿಗ್ಗೆ 6 ಗಂಟೆಗೆ ಅವ್ರು ಬಿಟ್ಟಿದ್ದು. 6 ಗಂಟೆಯಿಂದ ಅಲ್ಲಿಂದ 2 ಅವರ್ಸು. ಇದು ಸಿ ಲೆವೆಲಿಂದ ಆಲ್ಮೋಸ್ಟ್ 5,000-6,000 ಮೀಟರ್ ಹೈಟಲ್ಲಿದೆ. ಇದು 5,000-6,000 ಫೀಟಲ್ಲಿದ್ದೀನಿ. ಸಕ್ಕ ಚಳಿ ಇದೆ. ನೋಡೋಣ ಬನ್ನಿ ಮುಂದೆ ಪ್ಲೇಸಸ್. ಗ್ಲಾಸ್ ಹೌಸಲ್ಲಿ ಅಷ್ಟೇ ಇದ್ದಿದ್ದು. ಬನ್ನಿ ನೆಕ್ಸ್ಟ್ ಹೋಗೋಣ ಬಟಾನಿಕಲ್ ಗಾರ್ಡನಲ್ಲಿ ಏನೇನಿದೆ ಅಂತ ನೋಡೋಕ್ಕೆ. ಇದು ಟೋಟಲ್ 55 ಎಕರೆ ಇರೋದು.
ನೋಡೋಣ ಅಲ್ಲೆಲ್ಲಿ ಏನೇನಿದೆ ಅಂತ. 55 ಎಕರೆ ಸುತ್ತಕ್ಕಾಗಲ್ಲ. ಇದು ಕ್ಯಾಕ್ಟಸ್ ಗಾರ್ಡನ್ ಅಂತೇಳಿ ನೋಡಿ, ಕ್ಯಾಕ್ಟಸ್ಗಳು. ಇಲ್ಲಿ ನೋಡ್ತಿರ್ಬೋದು ಇಂಡಿಯಾ ಮ್ಯಾಪಲ್ಲಿ ಚಂದ ಗಾರ್ಡನಿಂಗ್ ಮಾಡಿದ್ದಾರೆ. ಇಂಡಿಯಾ ಮ್ಯಾಪ್ನ ನೋಡ್ಬೋದು ಇಲ್ಲಿ. ಯಾರ್ಯಾರಿಗೆ ನಮ್ಮ ದೇಶದ ಸ್ಟೇಟ್ಗಳು ಗೊತ್ತಿಲ್ವೋ ನೋಡ್ಕೊಂಬಿಡಿ ಒಂದ್ಸಲಿ. ನೋಡಿ ಹೊರದೇಶ ಶ್ರೀಲಂಕಾನು ಕೂಡ ಮಾಡಿದ್ದಾರೆ. ಏನ್ ಗುರು ಈ ರೀತಿ ಮರಗಳು, ಏನ್ ಪ್ಲೇಸ್ ಇದು ನೋಡಿ ನೀವೇ. ಇಲ್ಲಿ ರುದ್ರಾಕ್ಷ ಟ್ರೀ, ಎಲ್ಲ ಮರಗಳ ಮೇಲೆ ಸ್ಕ್ಯಾನರ್ ಕೊಟ್ಟಿದ್ದಾರೆ ಆ ಮರದ ಬಗ್ಗೆ ಡೀಟೇಲ್ಸ್ ತಗೊಳಕ್ಕೆ. ಮೇಲೆ ಎಲ್ಲ ಸ್ವಲ್ಪ ಪ್ಲೇಸ್ಗಳಿದ್ದಾವೆ, ಆದರೆ ಅದು ವಿಸಿಟ್ ಇರಲ್ಲ. ಎಲ್ಲೆಲ್ಲಿ ವಿಸಿಟ್ ಇದೆ ಅಲ್ಲೆಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಅಲ್ಲಿ ನಿರ್ಬಂಧ ಹಾಕಿದ್ದಾರೆ, ನೋಡ್ತಿರ್ಬೋದು. ಗಾರ್ಡನಿಗೆ ಡೈಲಿ ನೀರು ಹೊಡಿತಾರೆ. ನೀವು ಮೇಲೆ ನೋಡ್ತಿರ್ಬೋದು, ಮೇಲೆ ಇಟಾಲಿಯನ್ ಸ್ಟೈಲಲ್ಲಿ ಗಾರ್ಡನ್ ಮಾಡಿದ್ದಾರೆ. ಅದಕ್ಕೆ ಇಟಾಲಿಯನ್ ಗಾರ್ಡನ್ ಅಂತೇಳಿ ನೇಮ್ ಕೊಟ್ಟಿದ್ದಾರೆ. ಅಲ್ಲಿ ಕಾಣ್ತಿರ್ಬೋದು ಇಟಾಲಿಯನ್ ಗಾರ್ಡನ್ ಅಂತೇಳಿ. ಇಲ್ಲಿ ನೋಡ್ತಾ ಇರೋದು ಫೋಲಿಯೇಜ್ ಗಾರ್ಡನ್ನು. ತುಂಬ ಗಾರ್ಡನ್ಸ್ ಇದೆ, ತುಂಬ ವೆರೈಟಿ ಆಫ್ ಫ್ಲವರ್ಸ್, ವೆರೈಟಿ ಆಫ್ ಟ್ರೀಸ್ ತುಂಬ ಇದೆ. ಅಷ್ಟೇನು ಸುಸ್ತಾಗಲ್ಲ ಇದನ್ನ ಫುಲ್ ಪಾರ್ಕ್ ನೋಡುವಾಗ. ಇಲ್ಲಿ ನೋಡ್ತಿರ್ಬೋದು ತಮಿಳಲ್ಲಿ ಬರ್ತಾರೆ, ಇಂಗ್ಲೀಷಲ್ಲಿ ಬರ್ತಾರೆ. ರಾಕ್ ಗಾರ್ಡನ್ನು, ಬಾಗ್ ಗಾರ್ಡನ್ನು, ಸನ್ಕೇನ್ ಗಾರ್ಡನ್ನು, ಫೌಂಟೇನ್ ಟೆರೆಸ್ ನೋಡ್ತಿರ್ಬೋದು. ಇಲ್ಲಿ ಎಲ್ಲ ಸ್ಟ್ರೈಟ್ ಹೋಗಬೇಕು. ನಾವು ಆ ಕಡೆ ಹೋಗಲ್ಲ, ನಾವು ಈ ಕಡೆ ಹೋಗ್ತೀವಿ. ತುಂಬ ದೊಡ್ಡದು ನೋಡ್ತಿರ್ಬೋದು. ಇಲ್ಲಿ ಓಲ್ಡ್ ವೆಹಿಕಲ್ಸ್ ಪಾರ್ಕಿಂಗ್ ಇದೆ, ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಎಲ್ಲಿಗೋ ನೀರು ಬರ್ತಿದೆ. ನಾನೇನೋ ಬೇರೆ ಯಾರೋ ಏನೋ ಮಾಡ್ತಿದ್ದಾರೆ ಅನ್ಕೊಂಡೆ. ಅರ್ಥ ಆಯ್ತು ಅನ್ಕೊಂತೀನಿ. ಮೇಲವಣ ನೋಡಿ ಯಾವ ರೀತಿ ದೊಡ್ಡ ದೊಡ್ಡ ಮರಗಳಿದೆ ಇಲ್ಲಿ. ನೋಡ್ತಿರ್ಬೋದು. ಎಷ್ಟು ವರ್ಷ ಹಳೇದಿರ್ಬೋದು ಇದು. ಒಳಗಡೆ ಸ್ಮಾಲ್ ಪ್ಯಾಂಟ್ಗಳಿದೆ, ಆದರೆ ಎಂಟ್ರಿ ಇಲ್ಲ. ಬನ್ನಿ ಈ ಕಡೆ ಹೋಗೋಣ. ನೋಡ್ತಿರ್ಬೋದು ಅಷ್ಟು ಗ್ರೀನರಿ ಆಗಿದೆ. ಎದುರು ಬಿಟ್ಟೆಪ್ಪ. ನೋಡಿ ಒಳ್ಳೆ ಪ್ಲೇಸು. ಬೇಸಿಗೆಗಾಲದಲ್ಲಿ ಬಿಸಿಲು ಬಿಟ್ಟು ಚೆನ್ನಾಗಿರೋ ಕೂಲ್ ಪ್ಲೇಸಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಹಾಕಿದ್ರೆ ಈ ಪ್ಲೇಸ್ ಒಳ್ಳೆ ಅನ್ಕೊಂತೀವಿ. ಈ ಕಡೆ ಹೋದ್ರೆ ಇನ್ನೂ ಹೋಗುತ್ತೆ. 55 ಎಕರೆ ಅಂದರೆ ಲೆಕ್ಕ ಹಾಕಿ ಎಷ್ಟು ದೂರ ಇರ್ಬೋದು ಅದು. ನಂಗೆ ಸೀದಾ ಕೆಳಗೆ ಹೋಗ್ತೀನಿ ಈಗ ಮೇನ್ ಎಂಟ್ರೆನ್ಸಿಗೆ. ಟಾಯ್ಲೆಟ್ ರೂಮ್ಸು ಎಲ್ಲ ಕಡೆ ಇದೆ, ತೊಂದರೆ ಇಲ್ಲ. ನೀರು ಕುಡಿಯೋಕ್ಕೂ ಅಲ್ಲಲ್ಲಿ ಏನೋ ಫಿಲ್ಟರ್ ವಾಟರ್ಸ್ ಇಟ್ಟಿದ್ದಾರೆ. ನೋಡ್ತಿರ್ಬೋದು ಗಾರ್ಡನ್ಸ್. ಈ ಪ್ಲೇಸಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಲೊಕೇಶನಲ್ಲಿ ಸಿಗ್ತೀನಿ. ಇದು ರೋಸ್ ಗಾರ್ಡನ್ ಅಂತೇಳಿ. ಇದು ಕೂಡ ಊಟಿಲಿ ಒಂದು ಟೂರಿಸ್ಟ್ ಪ್ಲೇಸು. ತುಂಬ ಜನರು ಇಲ್ಲಿ ಟೂರಿಸ್ಟ್ಗಳು ಬರ್ತಾರೆ. ಇಲ್ಲಿ ನೋಡ್ತಿರ್ಬೋದು ನನ್ನ ಹಿಂದೆ ಇಬ್ಬರು ಟೂರಿಸ್ಟ್ಗಳಿದ್ದಾರೆ. ಅವ್ರೇನೋ ಇಂಗ್ಲೀಷಲ್ಲಿ ಅಂದರು, ನನಗೇನು ಅರ್ಥ ಆಗಿಲ್ಲ. ನಾನು ಅದಕ್ಕೆ ಅವರು ಕನ್ನಡದಲ್ಲಿ ಅಂದೆ ಇಲ್ಲೇನೊಂದು ಹೂ ಇಲ್ಲಲ್ಲ ಅಂತೇಳಿ. ಇದು ರೋಸ್ ಗಾರ್ಡನ್ನು. ನೋಡೋಣ ಬನ್ನಿ ಹೇಗಿದೆ ರೋಸ್ ಗಾರ್ಡನ್ ಅಂತೇಳಿ. ಒಬ್ಬರಿಗೆ 40 ರೂಪಾಯಿ.
ನಿಮಗೆಲ್ಲ ಏನು ಗೊತ್ತಾ, ಇಲ್ಲಿ ಜನಗಳಿಗೆ ನಾವೇನಾದರೂ ಅಡ್ರೆಸ್ ಕೇಳಿದರೆ, ನಾವೇನಾದರೂ ಹಿಂದಿ ಕನ್ನಡದಲ್ಲಿ ಮಾತಾಡಿದರೆ ಅವರು ತಮಿಳಲ್ಲೇ ಮಾತಾಡೋದು. ಹಾಂ, ಹಾಗೆ ನಮ್ಮೂರಲ್ಲಿ ನಮ್ಮ ಅಡ್ರೆಸ್ ಏನಾದರೂ ಕೇಳಿದರೆ ನಾವೇನು ಮಾಡ್ತೀವಿ, ಅವ್ರ ಭಾಷೆಗೆ ಹೋಗ್ಬಿಟ್ಟು ಅವ್ರ ಭಾಷೆಯಲ್ಲೇ ನಾವು ಅದನ್ನ ಅಡ್ರೆಸ್ ಹೇಳ್ತೀವಿ. ಆದರೆ ಇಲ್ಲಿ ಹಾಗಿಲ್ಲ, ನಾವೇನೇ ಮಾತಾಡಲಿ ಅವ್ರು ತಮಿಳನ್ನ ಬಿಟ್ಟು ಕೊಡೋದೇ ಇಲ್ಲ. ಅದು ಭಾಷಾಭಿಮಾನ. ಆ ಭಾಷಾಭಿಮಾನನೇ ಅಲ್ಲಿ ತುಂಬ ತೋರಿಸ್ತಾರೆ. ಬನ್ನಿ, ಹಾಗೆ ಒಂದು ಬೇಗ ಪಾರ್ಕ್ ಹೇಗಿದೆ ನೋಡ್ಕೊಂಬರೋಣ. ರೋಸ್ ಗಾರ್ಡನ್. ಬರ್ತೀವಿ, ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು, ಅವಾಗ ಡೌನ್ ಇಳಿಬೇಕು. ಉದ್ದ ಮೆಟ್ಲಿದೆ ಅಂತ. ಹಾಂ, ಉದ್ದ ಮೆಟ್ಲಿದೆ. ಇಳಿಯೋಣ, ಮೆಟ್ಲು ಏನಾಗಲ್ಲ. ಅಥವಾ ಇಲ್ಲಿ ನಾನು ತೋರ್ಸೋಣ. ಆ ಹಾಟ್ ನೋಡಿ, ನಿಮ್ಗೇನಾದ್ರು ಸಾಂಗೆ ಬರ್ತಿಲ್ವಾ? ಬರುತ್ತೆ. ಸ್ವಲ್ಪ ಪ್ಯಾಚ್ ವರ್ಕ್ ಏನೋ ನಡೀತಿದೆ, ಟೈಲ್ಸ್ ಹಾಕ್ತಿದ್ದಾರೆ ಎಲ್ಲ ಕಡೆ. ಚೆನ್ನಾಗಿದೆ ಪ್ಲೇಸು ನೋಡೋಕ್ಕೆ. ಕ್ಲೀನಿಂಗ್ನೆಸ್ ತುಂಬ ಇರುತ್ತೆ, ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತಾರೆ.